ಹಾಯ್ ಎವ್ರಿವನ್. ಈ ಆರ್ಡರ್ ತುಂಬ ಸ್ಪೆಷಲ್ ಆಗಿದೆ. ಹೇಗೆ ಅಂದರೆ, ಒಂದು ಹುಡುಗಿ ಮೊದಲ ಭೇಟಿ ಎಷ್ಟು ಮೆಮೊರೇಬಲ್ ಆಗಿರುತ್ತೋ ಅವಾಗ ಸಿಕ್ಕಿರೋ ರೋಸ್ ಕೂಡ ಅಷ್ಟೇ ಮೆಮೊರೇಬಲ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಒಂದು ಕಪಲ್ಸು ಫಸ್ಟ್ ಮೀಟ್ ಆದಾಗ ಅವ್ರ ಬಾಯ್ ಫ್ರೆಂಡ್ ಕೊಟ್ಟಿರೋ ರೋಸ್ನ ಪ್ರಿಸರ್ವ್ ಮಾಡಿ ಅಂತ ಹೇಳಿದರು. ಹಾಗೆ ಆ ಫ್ಲವರ್ನ ಕೊರಿಯರ್ ಮಾಡಿದರು. ಫ್ಲವರ್ ತುಂಬ ಫ್ರೆಶ್ ಇತ್ತು. ಈ ಥರ ಫ್ರೆಶ್ ಫ್ಲವರ್ಸ್ನ ನಾವು ಡೈರೆಕ್ಟಾಗಿ ರೆಸಿನಲ್ಲಿ ಯೂಸ್ ಮಾಡಲ್ಲ. ಏಕೆ ಅಂತಂದರೆ ಆ ಥರ ಡೈರೆಕ್ಟಾಗಿ ರೆಸಿನಲ್ಲಿ ಹಾಕಿದಾಗ ಅದೆಲ್ಲ ಬರ್ನ್ ಆಗೋ ಫಾರ್ಮೇಷನ್ ಇರುತ್ತೆ. ಸೊ ನಾವು ಪರ್ಟಿಕ್ಯುಲರ್ ಪ್ರೊಸೆಸಲ್ಲಿ ಡ್ರೈ ಮಾಡಿ ಅದಾದಮೇಲೆ ನಾವು ನೆಕ್ಸ್ಟ್ ಪ್ರೊಸೆಸ್ ಮಾಡಬೇಕಾಗತ್ತೆ. ಹಾಗೆ ಅವರು ಡೇಟು, ಅವ್ರು ಇಷ್ಟಪಟ್ಟು ಕರೆಯೋ ನೇಮ್ ಎಲ್ಲ ಮೆನ್ಷನ್ ಮಾಡಿ ಅಂತ ಹೇಳಿದರು. ಇದು 6 ಇಂಚ್ ಡಯಾ ಆ್ಯಂಡ್ 2 ಇಂಚ್ ಡೆಪ್ತ್ ಇದೆ. ಹಾಗೆ ಈ ಫ್ಲವರ್ ಫ್ರೇಮ್ಗೆ ಲೈಟ್ ಎಫೆಕ್ಟ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಈ ಥರ ಫ್ರೇಮ್ ನೋಡಿದಾಗಲೆಲ್ಲ ಫಸ್ಟ್ ಮೀಟ್ ಆಗಿದ್ದ ಮೆಮೊರೀಸ್ ಎಲ್ಲ ರೀಕ್ರಿಯೇಟ್ ಆಗುತ್ತೆ. ಯಾರಿಗೆಲ್ಲ ಈ ಥರ ಮೆಮೊರಿ ಪ್ರಿಸರ್ವ್ ಮಾಡಬೇಕು ಅಂತಂತಿದ್ದೀರಾ, ಅಕಸ್ಮಾತ್ ಯಾರೋ ಒಬ್ಬರು ನಿಮಗೇನೋ ಒಂದು ಗಿಫ್ಟ್ ಥರ ಕೊಟ್ಟಿರ್ತಾರೆ, ಅದನ್ನು ಎಲ್ಲೋ ಇಟ್ಟು ಹಾಳಾಗೋ ಬದಲು ಅದನ್ನು ಈ ಥರ ಒಂದು ಫ್ರೇಮಿಗೆ ಹಾಕಿ ಪ್ರಿಸರ್ವ್ ಮಾಡಿದಾಗ ಅದು ಫುಲ್ಲು ನಮ್ಮ ಲೈಫ್ ಟೈಮ್ ನಮ್ಮ ಜೊತೆಗಿರುತ್ತೆ. ಅದನ್ನು ನೋಡಿದಾಗಲೆಲ್ಲ ನಮಗೆ ಆ ಮೆಮೊರೀಸ್ ಎಲ್ಲ ರೀಕ್ರಿಯೇಟ್ ಆಗುತ್ತೆ. ಸೊ ಯಾರೆಲ್ಲ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅವ್ರು ನನ್ನ ನಂಬರಿಗೆ ಮೆಸೇಜ್ ಮಾಡಿ, ನಾನು ಡಿಸೈನ್ ಶೇರ್ ಮಾಡ್ತೀನಿ ಯಾವ ಥರ ಮಾಡಿಸ್ಬೋದು ಅಂತಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.